ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅನ್ಕೊಳ್ತೀನಿ. ಇವತ್ತು ನಾನು ಮಿಲ್ಕ್ ಪೌಡರ್ನಿಂದ ಜಾಮೂನ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಜಾಮೂನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನಿಮಗೆ ಕಾಣ್ತಿರ್ಬೋದು. ಈ ರೀತಿ ಸಾಫ್ಟ್ ಮತ್ತೆ ಫ್ಲಫಿಯಾಗಿ ಜಾಮೂನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ. ಬನ್ನಿ. ಮಿಲ್ಕ್ ಪೌಡರ್ನ ಯೂಸ್ ಮಾಡ್ಕೊಂಡು ನೀವು ಯಾವುದಾದ್ರೂ ಬ್ರ್ಯಾಂಡ್ದು ಯೂಸ್ ಮಾಡ್ಕೋಬಹುದು. ಈ ರೀತಿ ನೋಡಿ, ಫುಲ್ ಹಿಂಗೆ ಗೊತ್ತಿದ್ರೆ ಪಾಕನ ಬರ್ತಿದೆ. ಜಾಮೂನ್ ಪ್ರೀಮಿಕ್ಸ್ ಅಂತ ತರಬೇಕಂತ ಏನಿಲ್ಲ. ಮನೆಯಲ್ಲೇ ನಿಮ್ಮ ಹತ್ರ ಮಿಲ್ಕ್ ಪೌಡರ್ ಇದ್ರೆ ಅದನ್ನ ಯೂಸ್ ಮಾಡಿಕೊಂಡು ಜಾಮೂನ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಜಾಮೂನ್ ಹೇಗೆ ಮಾಡೋದಂತ ನೋಡೋಣ. ಹಾಯ್ ಗೈಸ್, ಇನ್ನು ಮಿಲ್ಕ್ ಪೌಡರ್ ಜಾಮೂನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ, ಒಂದು ಪ್ಲೇಟ್. ಅದಕ್ಕೆ ಇವಾಗ ನಾನು 1.5 ಕಪ್ನಷ್ಟು ಮಿಲ್ಕ್ ಪೌಡರ್ ತಗೋತಿದ್ದೀನಿ. ನಾನಿಲ್ಲಿ ಅಂಗನವಾಡಿ ಮಿಲ್ಕ್ ಪೌಡರ್ ಯೂಸ್ ಮಾಡ್ತೀನಿ. ನೀವು ಯಾವುದು ಅಂಗನವಾಡಿದಲ್ಲಿ ಕೊಟ್ಟಿರೋ ನಂದಿನಿ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ನಾನು 1.5 ಕಪ್ನಷ್ಟು ತಗೋತೀನಿ. ಇಲ್ಲಿ ಸಾರಿ, 2 ಕಪ್ ತಗೋತೀನಿ ನಾನಿಲ್ಲಿ. ಇವಾಗ ಇಲ್ಲಿ ಈ ಕಪ್ಪಿನಲ್ಲಿ 2 ಕಪ್ ತಗೊಂಡಿದ್ದೀನಿ. ಅವಾಗಲೇ 1.5 ಕಪ್ ತಂದೆ, ಸಾರಿ 2 ಕಪ್ ತಗೊಂಡಿದ್ದೀನಿ. 2 ಬೌಲು. ಇವಾಗ ಇದಕ್ಕೆ ನಾನು 2 ಕಪ್ಪಿಗೆ ಒಂದು 8ರಿಂದ 10 ಸ್ಪೂನ್ ಇದು ಹಾಕೊಳ್ತೀನಿ. ಮೈದಾ ಆಲ್ ಪರ್ಪಸ್ ಫ್ಲೋರ್ ಹಾಕೊಳ್ತೀನಿ. ನೋಡಿ, 1 2 3 4 5 6 7 8. ಇದು ಸ್ವಲ್ಪ ಉಳಿದಿದೆ. ನೀವು 10 ಟೇಬಲ್ ಸ್ಪೂನ್ ಮೈದಾನ ಹಾಕೊಳ್ಳಿ. ಇನ್ನೊಂದು ಸ್ಪೂನ್ ಹಾಕೋತೀನಿ. ಇಲ್ಲಿ 9 ಟೇಬಲ್ ಸ್ಪೂನ್ ಆಯ್ತು. ನೋಡಿ, ಈ ಸ್ಪೂನಿಂದ 10 ಟೇಬಲ್ ಸ್ಪೂನ್ ಅಷ್ಟು ಆಲ್ ಪರ್ಪಸ್ ಫ್ಲೋರ್ನ ಇದರಲ್ಲಿ ಮಿಕ್ಸ್ ಮಾಡಿ ಕರೆಕ್ಟ್ ಆಗಿ ನೀವು ಅಳತೆ ಮಾಡಿ ಹಾಕೊಳ್ಳಿ. ಅಂದ್ರೆ ಕರೆಕ್ಟ್ ಆಗಿ ಬರುತ್ತೆ ಜಾಮೂನು. ಇವಾಗ ನಾನು ಇಲ್ಲಿ ಈ ಸ್ಪೂನಿಂದ 2 ಸ್ಪೂನ್ ಚಿರೋಟಿ ರವೆ ತಗೋತೀನಿ. ಸಣ್ಣ ರವೆ ಇರ್ತದೆ ಅದು. ನೋಡಿ, 1 ಸ್ಪೂನ್ ಹಾಕ್ತೀನಿ. ಇದು 2 ಸ್ಪೂನ್ ಹಾಕಿದ್ದೀನಿ. ಇವಾಗ ನಾನು 1/4 ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ತಿದ್ದೀನಿ. ಬೇಕಿಂಗ್ ಪೌಡರ್ ಅಲ್ಲ, ಬೇಕಿಂಗ್ ಸೋಡಾ ಹಾಕ್ತಿದ್ದೀನಿ. ನೋಡಿ, 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕ್ತಿದ್ದೀನಿ. ಇದನ್ನೆಲ್ಲ ಒಂದ್ಸಲ ಡ್ರೈ ಮಿಕ್ಸ್ ಮಾಡೋಣ. ಇಲ್ಲ, ಮೆಜರ್ಮೆಂಟು ಕರೆಕ್ಟ್ ಆಗಿ ತಗೊಳ್ಳಿ. ಎಲ್ಲ ಮಿಕ್ಸ್ ಆಗಿದೆ. ಇವಾಗ ನಾನು 2 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಳ್ತೀನಿ. ಇಲ್ಲಿ ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತೀನಿ. 2 ನೋಡಿ, ಹಾಲಿನ ಪುಡಿ ಎಲ್ಲ ತುಪ್ಪದ ಜೊತೆ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ.
ಇವಾಗೆಲ್ಲ ಮಿಕ್ಸ್ ಆಗಿದೆ. ಇಲ್ಲಿ ನಾನು 1 ಕಪ್ ಕಾಸ್ ಆರ್ಸಿದ್ದು ಹಾಲನ್ನ ತಗೊಂಡಿನಿ. ನೀವು ಹಸಿ ಹಾಲಾದ್ರೂ ಬಿ ತಗೊಳ್ಬಹುದು. ಈಗ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೀವು ಅಥವಾ ನೀರಾದ್ರೂ ಯೂಸ್ ಮಾಡ್ಕೋಬಹುದು. ಇದು ಬಾಳ ಪ್ರೆಷರ್ ಹಾಕಿ ಹಿಟ್ಟನ್ನ ನಾದ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಸ್ಮೂತ್ ಆಗಿರ್ಲಿ. ಹಾಲಿಲ್ಲ ಅಂದ್ರೆ ನೀರಾದ್ರೂ ಬಿ ಸೇರಿಸ್ಕೊಳ್ಬಹುದು. ಆದ್ರೆ ನಾನು ಇಲ್ಲಿ ಹಾಲನ್ನ ತಗೊಂಡಿದ್ದೀನಿ, ಇನ್ನು ಸ್ವಲ್ಪ ಸ್ಮೂತ್ ಆಗಿ ಬರ್ತವೆ ಅಂತ. ಹಾಲು ಕಡಿಮೆ ಬಿದ್ರೆ ಮತ್ತೆ ತಗೊಳ್ಳಿ. 1 ಕಪ್ ಅಂದ್ರೆ 1 ಕಪ್ ಸಾಕಾಗೋದಿಲ್ಲ. ಇದೇ ರೀತಿ ಸ್ಮೂತ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಚಪಾತಿ ಪೂರಿಗೆ ಪ್ರೆಷರ್ ಹಾಕಿ ಹಿಂಗೆ ಹಿಟ್ಟು ನಾದ್ತೀವಲ್ಲ, ಆ ರೀತಿ ನಾದ್ಕೊಳ್ಬಾರ್ದು. ಈ 1 ಕಪ್ ಅಲ್ಲಿರೋ ಹಾಲು ಆಯ್ತು. ನಾನು ಇನ್ನೊಂದು ಸ್ವಲ್ಪ ಹಾಲು ತಗೊಳ್ತೀನಿ. ಹಾಲು ಹಾಕೊಳ್ಳಿ. ಇವಾಗ ನೋಡಿ, ಮತ್ತೆ ಹಾಲು ತಗೊಂಡಿದ್ದೀನಿ ಇಲ್ಲಿ. ನೀವು ಹಾಲಿಲ್ಲ ಅಂದ್ರೆ ನೀರು ತಗೊಳ್ಬಹುದು. ಹೇಳಿದ್ದೀನಿ ಮತ್ತೆ ಹಾಲೇ ಬೇಕಂತೇನಿಲ್ಲ. ನಾನು ಜಾಮೂನ್ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ಬರಲ್ಲ ಅಂತ ಹಾಲನ್ನ ತಗೊಂಡಿದ್ದೀನಿ. ಈ ರೀತಿ ಇದ್ರೂ ಪರವಾಗಿಲ್ಲ. ಇದು ಆಮೇಲೆ ಕುತ್ಕೊಳ್ಳುತ್ತೆ 15 ಮಿನಿಟ್ಸ್ ಬಿಟ್ಟ ನಂತರ. ಈ ರೀತಿ ಅಂಟಂಟಾಗಿ 15 ಮಿನಿಟ್ಸ್ ಇದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ಕೊಳ್ಳಿ. ತಾನೇ ಎಲ್ಲ ಕೂರ್ಕೊಳ್ಳುತ್ತೆ, ಅದು ಸೆಟ್ ಆಗ್ಬಿಡುತ್ತೆ. ಈ ರೀತಿ ಸ್ಟಿಕ್ಕಿ ಸ್ಟಿಕ್ಕಿ ಆದ್ರೂ ಓಕೆ. ಇದನ್ನ 15 ಮಿನಿಟ್ಸ್ ಪ್ಲೇಟ್ ಮುಚ್ಚಿ ಹಾಗೆ ಬಿಡೋಣ. ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಅದನ್ನ ಹಾಗೆ ಬಿಡೋಣ, ಕ್ಲೋಸ್ ಮಾಡಿ. ಇಲ್ಲಿ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ಕೊಡ್ತಿದ್ದೀನಿ ಇದ್ರ ಮೇಲೆ. ಇದನ್ನ ಒಂದು 15 ಮಿನಿಟ್ಸ್ ಹಾಗೆ ಬಿಡೋಣ. ಇನ್ನು ಅದ್ರದ್ದು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಜಾಮೂನ್ಗೆ. ಪಾಕ ಹೇಗ್ ಮಾಡೋದಂತ ನೋಡೋಣ. ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಈ ಬೌಲ್ ನಿಂದ 1.25 ಕಪ್ನಷ್ಟು ಸಕ್ಕರೆನ ಹಾಕೊಳ್ತೀನಿ. ನೋಡಿ, 1.25 ಕಪ್ ಇದೆ. ಇವಾಗ ಇದಕ್ಕೆ ಈ ಬೌಲ್ ನಿಂದ 2 ಕಪ್ ನೀರ್ನ ಹಾಕೋತೀನಿ. ಒಂದೂವರೆ ಕಪ್ಗೆ 2 ಬೌಲ್ ನೀರ್ನ ಸೇರಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ, ನಾನು ಇದರಿಂದ 1.5 ಬೌಲು ಸಕ್ಕರೆ ತಗೊಂಡಿದ್ದೀನಿ. 1.5 ಬೌಲ್ ಸಕ್ಕರೆಗೆ ಈ ಕಪ್ಪಿನಿಂದ 2 ಬೌಲು ನೀರ್ನ ಹಾಕಿದ್ದೀನಿ. ನೋಡಿ, ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ.
ನಿಮ್ಗೆ ಕಾಣ್ತಿರ್ಬೋದು. ಇದು ತುಂಬಾ ತಿಳುವಾಗಿ ಇದು ಮಾಡ್ಕೋಬೇಡಿ, ಸ್ವಲ್ಪ ಸ್ಟಿಕ್ಕಿ ಇರಬೇಕು. ನಾನಿಲ್ಲಿ ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿನಿ, ಅದನ್ನ ಹಾಕ್ತಾ ಇದ್ದೀನಿ. ನೋಡಿ, ಅದು ಸ್ಟ್ರಕ್ಚರ್ ಯಾವ ರೀತಿ ಇರ್ಬೇಕಂದ್ರೆ ಈ ರೀತಿ ಇರ್ಬೇಕು. ಒಂಚೂರು ಈ ತರ ಕೈಗೆ ಸ್ಟಿಕ್ಕಿ ಇರ್ಬೇಕು. ಫುಲ್ ಗಟ್ಟಿಯಾಗಿ ಮಾಡ್ಕೋಬೇಡಿ. ಇವಾಗ ನಾನಿಲ್ಲಿ 1/4 ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೊಳ್ತೀನಿ. ನೋಡಿ ಇಲ್ಲಿ, ಯಾಕಂದ್ರೆ ಪಾಕ ಗಟ್ಟಿ ಆಗ್ಬಾರ್ದು. ಈಗ ಯಾವ ಸ್ಟ್ರಕ್ಚರ್ ಅಲ್ಲಿ ಇದೆ ಅದೇ ಸ್ಟ್ರಕ್ಚರ್ ಅಲ್ಲಿ ಇರ್ಬೇಕು. ಅದಕ್ಕೋಸ್ಕರ ನಾನು 1/4 ಸ್ಪೂನ್ ನಿಂಬೆ ರಸ ಹಾಕ್ತಾ ಇದ್ದೀನಿ ಇಲ್ಲಿ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ನಮ್ಮ ಪಾಕ ಇಲ್ಲಿ ರೆಡಿ ಆಗಿದೆ. ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ಪಾಕ ರೆಡಿ ಆಗಿದೆ ನೋಡಿ. ಇನ್ನು ಅದನ್ನು ಉಂಡೆ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ಇದನ್ನ ಇನ್ನ ಸೆಟ್ ಆಗಿದೆ, ನೋಡ್ತಿರ್ಬೋದು ಎಷ್ಟು ಸ್ಮೂತ್ ಆಗಿದೆ ನೋಡಿ. ಇವಾಗ ಇದನ್ನ ಉಂಡೆ ಮಾಡಿ ಇಟ್ಕೊಳ್ಳೋಣ. ಕೈಗೆ ಸ್ವಲ್ಪ ತುಪ್ಪ ಅಥವಾ ಆಯಿಲ್ನ ಹಚ್ಕೊಳ್ಳಿ. ನಾನಿಲ್ಲಿ ತುಪ್ಪನ ಹಚ್ಕೊಳ್ತೀನಿ. ನೋಡಿ ಯಾವ ರೀತಿ ಸೆಟ್ ಆಗಿದೆ ಅಂತ. ಸಾಫ್ಟ್ ಡಫ್ ಆಗಿದೆ, ರೆಡಿ ಆಗಿಬಿಟ್ಟಿದೆ. ಇವಾಗ್ನು ಜಾಸ್ತಿ ಪ್ರೆಷರ್ ಹಾಕ್ಬೇಡಿ. ಇವಾಗ ಉಂಡೆನ ಮಾಡ್ಕೊಳ್ಳೋಣ. ಒಂಚೂರು ಕ್ರ್ಯಾಕ್ ಬೀಳದೆ ಹಾಗೆ ಉಂಡೆನ ಮಾಡ್ಕೊಳ್ಳಿ. ಮಾಡುವಾಗೆ ಕ್ರ್ಯಾಕ್ ಬಿತ್ತು ಅಂದ್ರೆ ಇನ್ನು ಫ್ರೈ ಮಾಡಲಿ ತುಂಬಾ ಕ್ರ್ಯಾಕ್ ಬೀಳುತ್ತೆ. ಹಿಟ್ಟು ನೀವು ಪ್ರೆಷರ್ ಹಾಕಲಿ ಸ್ಮೂತ್ ಆಗಿ ನಾದ್ಕೊಂಡು ಮಾಡ್ಕೊಂಡ್ರೆ ಅದು ಕ್ರ್ಯಾಕ್ ಬೀಳೋದಿಲ್ಲ. ನೋಡಿ, ಒಂಚೂರು ಕ್ರ್ಯಾಕ್ ಬಿದ್ದಿಲ್ಲ, ಕಾಣ್ತಿರ್ಬೋದು ನಿಮ್ಗೆ. ಉಂಡೆನ ನೀವು ರೌಂಡ್ ಆಗಿ ಮಾಡ್ಕೋಬಹುದು, ಇಲ್ಲ ಸಿಲಿಂಡ್ರಿಕಲ್ ಶೇಪ್ ಆದ್ರೂ ಮಾಡ್ಕೊಳ್ಬಹುದು. ನಾನು ಒಂದೊಂದು ಉಂಡೆನ ಮಾಡ್ಕೊಂಡು ಉಂಡೆನ ಸ್ಕ್ರಾಚ್ ಬೀಳೋ ತರ ರೀತಿ ಮಾಡಿಟ್ಕೊಳ್ಳಿ. ಎಲ್ಲ ಉಂಡೆನ ಹೀಗೆ ಮಾಡ್ಕೋಬೇಕು. ಈ ರೀತಿ ಸ್ಮೂತ್ ಆಗಿ ಮಾಡಿಟ್ಕೊಳ್ಳಿ. ಸ್ಕ್ರಾಚ್ ಬೀಳದೆ ಇರೋ ತರ ಎಲ್ಲ ಉಂಡೆನ ಹೀಗೆ ಮಾಡಿಟ್ಕೊಳ್ತೀನಿ. ಅಲ್ಲಿವರೆಗೂ ಬಾಯ್. ಇಲ್ಲಿ ನೋಡಿ, ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಉಂಡೆನೆಲ್ಲ ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಒಂಚೂರು ಸ್ಕ್ರ್ಯಾಚ್ ಇಲ್ಲ. ನೀವು ಹಿಟ್ಟು ಪರ್ಫೆಕ್ಟಾಗಿ ನಾದಿದ್ರೆ ಅಂದರೆ ಸ್ಕ್ರ್ಯಾಚ್ ಇಲ್ಲಾರ್ದೆ ಉಂಡೆನ ರೆಡಿ ಆಗುತ್ತೆ. ಇಲ್ಲಿ ಆಯಿಲ್ನು ಫುಲ್ಲು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇವು ರೆಡ್ ಕಲರ್ ಆಗಿ ಬರೋ ಥರ ಫ್ರೈ ಮಾಡ್ಕೋಬೇಡಿ. ಲೋ ಫ್ಲೇಮಲ್ಲಿ ಇಟ್ಟು ಫುಲ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಎಣ್ಣೆ ಸ್ವಲ್ಪ ಕಾಯ್ದಿದೆ, ಒಂದು ಹಾಕಿ ನೋಡ್ತೀನಿ ನಾನು. ಇವಾಗ ಒಂದು ಹಾಕಿ ಚೆಕ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇರಲಿ.
ಫುಲ್ ಗೋಲ್ಡನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನಾ ಇದು ಚೆಕ್ ಮಾಡೀನಿ, ಎಣ್ಣೆ ಕಾಯ್ದಿದೆ. ಇನ್ನು ಎಲ್ಲ ಅದೇ ರೀತಿ ನಾ ಫ್ರೈ ಮಾಡ್ಕೊಳ್ತೀನಿ. ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಎಲ್ಲಾನು. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ನಾವು ಈಗ ಅದನ್ನ ತಕೊಳ್ತಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟೆ ಇದು ಮಾಡ್ಬೇಕು, ಫ್ರೈ ಮಾಡ್ಬೇಕು. ಮೀಡಿಯಂ ಅಥವಾ ಹೈ ಫ್ಲೇಮಲ್ಲಿ ಇಟ್ಟು ಮೊದಲು ಸುಮ್ನೆ ಕಲರ್ ಬರುತ್ತೆ, ಒಳಗೆ ಬೆಂದಿರಲ್ಲ ಅದು. ಕಾಣ್ತಿರ್ಬೋದು ನಿಮಗೆ. ಹಿಂಗೆ ನಾನು ಎಲ್ಲಾನು ಫ್ರೈ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಪಾಕ ಇದೆ, ಇದು ಫ್ರೈ ಮಾಡ್ಕೊಂಡಿರೋದು. ಇದು ಪಾಕನು ಸ್ವಲ್ಪ ಬಿಸಿ ಇರ್ಬೇಕು. ಎಷ್ಟಂದ್ರೆ ನಾವು ಕೈಗೆ ಮುಟ್ಟುವಷ್ಟು ಉಗುರು ಬೆಚ್ಚಗೆ ಇರ್ಬೇಕು. ಇವಾಗ ನಾನು ಬಿಡ್ತಾ ಇದ್ದೀನಿ ನಾವು ಪಾಕದಲ್ಲಿ. ಇದನ್ನ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ. ನೋಡಿ ಎಲ್ಲ ಜಾಮೂನು ಇದರಲ್ಲಿ ಹಾಕಿದ್ದೀನಿ. ಸ್ವಲ್ಪ ಈ ರೀತಿ ಮಾಡ್ಕೊಳ್ತಿದ್ದೀನಿ. ಇದನ್ನ ಒಂದು 20 ಮಿನಿಟ್ಸ್ ಪಾಕನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಪಾಕ ಅಬ್ಸರ್ವ್ ಮಾಡ್ಕೊಂಡ ನಂತರ ತೋರಿಸ್ತೀನಿ. 20 ಮಿನಿಟ್ಸ್ ಇದನ್ನ ಹೀಗೆ ಮುಚ್ಚಿಡ್ತೀನಿ. ಅಲ್ಲಿವರೆಗೂ ಬಾಯ್. ನೋಡಿ ಜಾಮೂನ್ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡ್ತಿರ್ಬೋದು. ಇದನ್ನ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ಸಖತ್ತಾಗಿ ಬಂದಿವೆ. ನೀವು ಟ್ರೈ ಮಾಡಿ. ಹಾಗೆ ಅದ್ರ ಸ್ಟ್ರಕ್ಚರ್ನ ತುಂಬಾ ಚೆನ್ನಾಗಿ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಜಾಮೂನು ರಸ ಇರೋದಿಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಜಾಮೂನು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.